ನಮಸ್ಕಾರ, ನಾನು ಸಪ್ನಾ. ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿಗೆ ಭಾರಿ ಮುಖಭಂಗನೇ ಆಗಿದೆ. ಆಡಳಿತಾರೂಢ ಜೆಎಂಎಂ ಭರ್ಜರಿ ಮುನ್ನಡೆಯನ್ನ ಸಾಧಿಸಿದ್ದು ಎರಡನೇ ಬಾರಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಜ್ಜಾಗಿದೆ. ಈ ಬಾರಿ ಎನ್ಡಿಎ ಇಂಡಿಯಾ ಒಕ್ಕೂಟಕ್ಕೆ ಕಠಿಣ ಸವಾಲನ್ನ ಹಾಕಲಿದೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಈ ಬಾರಿ ಎನ್ಡಿಎ ಒಕ್ಕೂಟನೇ ಗೆಲ್ಲುತ್ತೆ ಅಂತ ಹೇಳಿದ್ವು. ಆದರೆ ಸಮೀಕ್ಷೆಗಳು ಸುಳ್ಳಾಗಿದ್ದಾವೆ. ಜೆಎಂಎಂ ಮತ್ತು ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಜಾರ್ಖಂಡ್ನ ಚುನಾವಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಜಾರ್ಖಂಡ್ ರಾಜ್ಯ ಉದಯ ಆಗಿ 25 ವರ್ಷಗಳು ಕಳೆದಿದ್ದಾವೆ. 6ನೇ ವಿಧಾನಸಭಾ ಚುನಾವಣೆಯ ಮತದಾನ ನವೆಂಬರ್ 13 ಹಾಗೂ ನವೆಂಬರ್ 20ರಂದು 2 ಹಂತಗಳಲ್ಲಿ ನಡೆದಿತ್ತು. ನವೆಂಬರ್ 23ರಂದು ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದ್ರೆ ಜೆಎಂಎಂ ಹಾಗೂ ರಾಷ್ಟ್ರೀಯ ಪಕ್ಷ ಬಿಜೆಪಿ ನಡುವೆ ತೀವ್ರ ಪೈಪೋಟಿನೇ ಇತ್ತು. ಒಟ್ಟು 81 ಸ್ಥಾನಗಳಿಗೆ ಈ ಬಾರಿ ಚುನಾವಣೆ ನಡೆದಿತ್ತು. 55 ಸ್ಥಾನಗಳಲ್ಲಿ ಜೆಎಂಎಂ ನೇತೃತ್ವದ ಒಕ್ಕೂಟ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ 25 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದ್ದು ಮತ್ತೆ ವಿಪಕ್ಷ ಸ್ಥಾನದಲ್ಲಿ ಮುಂದುವರಿಯಲಿದೆ. ಮತ್ತೊಮ್ಮೆ ಹೇಮಂತ್ ಸೋರೆನ್ ಅವರು ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ ಆಗಿದೆ. ಇನ್ನು ಈವರೆಗೆ ಈ ರಾಜ್ಯದಲ್ಲಿ 13 ಜನ ಮುಖ್ಯಮಂತ್ರಿಗಳಾಗಿದ್ರು. ಇಷ್ಟು ಜನರಲ್ಲಿ ಸಂಪೂರ್ಣ ಅವಧಿಗೆ ಅಂದರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದು ರಘುಬರ್ ದಾಸ್ ಅನ್ನೋರು ಮಾತ್ರ. ಅಪಾರ ಖನಿಜ ಸಂಪನ್ಮೂಲಗಳನ್ನ ಹೊಂದಿರೋ ಜಾರ್ಖಂಡ್ 2000ನೇ ಇಸ್ವಿಯಿಂದ ಬಿಹಾರದಿಂದ ಬೇರ್ಪಟ್ಟು ಸ್ವತಂತ್ರ ರಾಜ್ಯ ಆಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಇಲ್ಲಿನ ರಾಜಕೀಯದಲ್ಲಿ ಅಸ್ಥಿರತೆ ಎದುರಾಗ್ತಾನೆ ಇದೆ. ರಾಜ್ಯವನ್ನ ಮುನ್ನಡೆಸಿದ 7 ಮುಖ್ಯಮಂತ್ರಿಗಳಲ್ಲಿ ರಘುಬರ್ ದಾಸ್ ಮಾತ್ರ ಸಂಪೂರ್ಣ 5 ವರ್ಷಗಳ ಅವಧಿಯನ್ನ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಿದ್ರು. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಹಲವು ವಿಚಾರಗಳನ್ನ ಇಟ್ಕೊಂಡು ಪ್ರಚಾರನ ನಡೆಸಿತ್ತು. ಬಾಂಗ್ಲಾದೇಶಿ ಒಳನುಸುಳುಕೋರರು ರಾಜ್ಯದಲ್ಲಿ ಡೆಮೋಗ್ರಫಿಯನ್ನ ಬದಲಾಯಿಸ್ತಾ ಇದ್ದಾರೆ ಮತ್ತು ಜಾರ್ಖಂಡ್ ಜನರ ಭೂಮಿ ಮತ್ತು ಉದ್ಯೋಗ ಕಸಿದುಕೊಳ್ತಾ ಇದ್ದು ಜೆಎಂಎಂ ಮತ್ತು ಕಾಂಗ್ರೆಸ್ ಅದಕ್ಕೆ ಕುಮ್ಮಕ್ಕನ್ನ ನೀಡ್ತಾ ಇದೆ ಅಂತ ಆರೋಪ ಮಾಡಿತ್ತು. ಅಲ್ಲದೆ ಜಾರ್ಖಂಡ್ ಬುಡಕಟ್ಟು ಜನರ ರಕ್ಷಣೆಗಾಗಿ ಬಿಜೆಪಿ ಬದ್ಧ ಆಗಿದ್ದು ಭೂಮಿ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಬಿಜೆಪಿಗೆ ಮತ ಹಾಕುವಂತೆ ಪ್ರಚಾರನ ಮಾಡಿತ್ತು. ತಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದೇಶಿ ನುಸುಳುಕೋರರನ್ನ ಗುರುತಿಸಿ ರಾಜ್ಯದಿಂದ ಹೊರಗೆ ಹಾಕುವುದಾಗಿ ಭರವಸೆನ ನೀಡಿತ್ತು. ಆದರೆ ಜಾರ್ಖಂಡ್ ಮತದಾರ ಬಿಜೆಪಿಯನ್ನ ತಿರಸ್ಕಾರ ಮಾಡಿದ್ದು ಆಡಳಿತಾರೂಢ ಸರ್ಕಾರಕ್ಕೆ ಮತ್ತೊಮ್ಮೆ ಜೈ ಅಂತ ಹೇಳಿದ್ದಾರೆ. ಇನ್ನು ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಭರ್ಜರಿ ಕೊಡುಗೆಗಳನ್ನ ಘೋಷಣೆ ಮಾಡಿತ್ತು. 5 ಲಕ್ಷ ಉದ್ಯೋಗ ಸೃಷ್ಟಿಸೋ ಭರವಸೆ ಕೊಟ್ಟಿತ್ತು. ಇನ್ನು ಮಹಿಳೆಯರಿಗೆ ಮಾಸಿಕ 2100 ರೂಪಾಯಿ ಕೊಡೋದಾಗಿ ಭರವಸೆನ ನೀಡಿತ್ತು. ದೀಪಾವಳಿ ಮತ್ತು ರಕ್ಷಾ ಬಂಧನದ ವೇಳೆ ಉಚಿತ LPG ಸಿಲಿಂಡರ್ ಕೊಡೋದಾಗಿ ಕೂಡ ಹೇಳಿತ್ತು. ಆದ್ರೂ ಕೂಡ ಮತದಾರ ಬಿಜೆಪಿಯನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಹೇಮಂತ್ ಸೋರೆನ್ ಎದುರು ನಿಲ್ಲೋ ಸಾಮರ್ಥ್ಯ ಇರೋ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಬಿಜೆಪಿ ಘೋಷಣೆ ಮಾಡಿರಲಿಲ್ಲ. ಅಲ್ಲದೆ ಜಾರ್ಖಂಡ್ನಲ್ಲಿ ಬಿಜೆಪಿಯ ದೊಡ್ಡ ನಾಯಕರು ಉತ್ಸಾಹದಿಂದ ಪ್ರಚಾರನ ನಡೆಸಿದ್ರು. ಎಲ್ಲರೂ ಸಾರ್ವಜನಿಕ ಸಭೆಗಳು, ದೊಡ್ಡ ಕಾರ್ಯಕ್ರಮಗಳು ಮತ್ತು ರೋಡ್ ಶೋಗಳನ್ನ ನಡೆಸಿದ್ರು. PM ಮೋದಿ ಕೂಡ ದೊಡ್ಡ ರ್ಯಾಲಿಗಳನ್ನ ನಡೆಸಿದ್ರು. ಇವರ ಈ ರೋಡ್ ಶೋಗಳಲ್ಲಿ ಬರೀ ಪ್ರಚಾರ, ಜನಪ್ರಿಯತೆ ಕಾಣಿಸ್ತೇ ವಿನಃ ಜನರ ಸ್ಥಳೀಯ ಸಮಸ್ಯೆಗಳು ಕಾಣಿಸ್ಲೇ ಇಲ್ಲ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಮಹಿಳೆಯರು ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಮೈನಿಯ ಯೋಜನೆಯಿಂದ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಜಾರ್ಖಂಡ್ ವಿಧಾನಸಭೆಯ ಹೆಚ್ಚಿನ ಸ್ಥಾನಗಳಲ್ಲಿ ಮಹಿಳೆಯರ ಮತದಾನದ ಶೇಕಡಾವಾರು ಪ್ರಮಾಣ ಪುರುಷರಿಗಿಂತ ಹೆಚ್ಚಾಗಿದೆ. ಹೇಮಂತ್ ಸರ್ಕಾರ ಅವರ ಮೈನಿಯ ಯೋಜನೆಗೆ ಅನುಮೋದನೆ ನೀಡೋದಕ್ಕೆ ಮಹಿಳೆಯರು ತಮ್ಮ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ತಜ್ಞರು ಹೇಳ್ತಾರೆ. ಇನ್ನು ಅಚ್ಚರಿ ಎನ್ನುವಂತೆ ರಾಜ್ಯದಲ್ಲಿ ಅಷ್ಟೇನೂ ಪ್ರಾಬಲ್ಯ ಹೊಂದಿರದ ರಾಷ್ಟ್ರೀಯ ಜನತಾದಳ RJD ಪಕ್ಷ ಸ್ಪರ್ಧೆ ಮಾಡಿರೋ 6 ಸ್ಥಾನಗಳಲ್ಲಿ 5ರಲ್ಲಿ ಮುನ್ನಡೆನ ಸಾಧಿಸಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ RJD ಅಭ್ಯರ್ಥಿಗಳು ಹಾಲಿ ಬಿಜೆಪಿ ಶಾಸಕರಿಗಿಂತ ಮುಂದಿದ್ದಾರೆ. ಮತ ಎಣಿಕೆ ಆರಂಭಗೊಂಡಾಗ NDA ಮೈತ್ರಿಕೂಟ ಇಂಡಿಯಾ ಒಕ್ಕೂಟಕ್ಕಿಂತ ಮುನ್ನಡೆಯಲಿತ್ತು. ಆದ್ರೆ ಕೆಲವು ಸುತ್ತಿನ ಮತ ಎಣಿಕೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆನ ಸಾಧಿಸಿತು. ಇನ್ನು ಜಾರ್ಖಂಡ್ನಲ್ಲಿ 81 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಚುನಾವಣೆಯಲ್ಲಿ 67.74% ಮತದಾನ ನಡೆದಿತ್ತು. ಜಾರ್ಖಂಡ್ ರಾಜ್ಯ ರಚನೆಯಾದ 24 ವರ್ಷಗಳಲ್ಲಿ ದಾಖಲಾದ ಅತ್ಯಂತ ಅಧಿಕ ಮತದಾನ ಇದಾಗಿದೆ. ಇನ್ನು ಸಾಕಷ್ಟು ಆರೋಪಗಳ ಮಧ್ಯೆಯೂ ಕೂಡ ಹೇಮಂತ್ ಸೋರೆನ್ ತಮ್ಮ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತಂದಿದ್ದಾರೆ. ಹೇಮಂತ್ ಸೋರೆನ್ ಜನರಲ್ಲಿ ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.